ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ 7 days 7 ದೋಸಾ ಸೀರೀಸ್ನ 4ನೇ ದಿನದ ದೋಸಾ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ನಮ್ಮದು ತೋಟದ್ದು ಮೊದಲನೆಯ ಅಡಿಕೆ ಕೊಯ್ಲನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅದರ ವಿಡಿಯೋವನ್ನು ಕೂಡ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಬಂದುಬಿಟ್ಟು ಆದಿತ್ಯವಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ಕೊಂಡಿದ್ದೆ, ಜೊತೆಗೆ ಸೋಮವಾರ ಬೆಳಿಗ್ಗಿನ ವಿಡಿಯೋವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಡೇ 4ಅಲ್ಲಿ ಮಜ್ಜಿಗೆ ದೋಸೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾವ ಥರ ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ಅನ್ನೋದನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 2 ಕಪ್ಪಿನಷ್ಟು ರೇಷನ್ ಬೆಳ್ತಿಗೆ ಜೊತೆಗೆ 2 ಕಪ್ಪಿನಷ್ಟು ರೇಷನ್ನು ವೈಟ್ ಬಾಯ್ಲ್ಡನ್ನು ಹಾಕ್ಕೊಂಡು ಚೆನ್ನಾಗಿ 4 ರಿಂದ 5 ಸಲ ತೊಳೆದು ಇಲ್ಲಿ ನೆನೆ ಹಾಕಿಟ್ಟೆ. ಅಕ್ಕಿಯನ್ನು ನಾನು ಬೆಳಗ್ಗೆ ನೆನೆ ಹಾಕಿದ್ದೆ. ತೋಟಕ್ಕೆ ಬರುವುದಕ್ಕಿಂತ ಮುಂಚೆನೇ ಸಂಜೆ ಇದನ್ನು ರುಬ್ಕೊಳ್ಬೇಕು. ಆಮೇಲೆ ಮರುದಿವಸ ಬೆಳಗ್ಗೆ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹಿಟ್ಟು ಫರ್ಮೆಂಟೇಷನ್ ಬಂದಿರುತ್ತೆ. ಹಾಗಾಗಿ ಬೆಳಗ್ಗೆನೇ ಇಲ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅದಾದಮೇಲೆ ತೋಟಕ್ಕೆ ಬಂದುಬಿಟ್ಟು ಇಲ್ಲಿ ತೋಟದ್ದು ಅಡಿಕೆ ಎಲ್ಲ ಕುಯ್ತಾ ಇದ್ದಾರಲ್ವ, ಇದನ್ನು ಅಡಿಕೆ ಹೆಕ್ಕುವುದಕ್ಕಿಂತ ಬಂದಿದ್ದೆ. ಆದಿತ್ಯವಾರ ಬೆಳಿಗ್ಗೆ ಅಕ್ಕಿದು ಕಡುಬು ಅಂದರೆ ನಾವು ಉಂಡೆ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊಂಡಿದ್ವಿ. ಅದರ ರೆಸಿಪಿ ಬೆಳಗ್ಗೆನೇನು ವಿಡಿಯೋ ಎಲ್ಲ ಮಾಡ್ಕೊಂಡು ರೆಸಿಪಿ ಕೂಡ ಶೇರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಬೆಳಗ್ಗೆನೇ ವಿಡಿಯೋ ಮಾಡ್ಕೊಂಡು ಕೂತ್ರೆ ಆಮೇಲೆ ಅಡಿಕೆ ಹೆಕ್ಕೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಇಲ್ಲಿ ಬೆಳಗ್ಗೆ 9 ಗಂಟೆಗೆ ನಾನು ತೋಟಕ್ಕೆ ಬಂದಿರೋದು ಅಡಿಕೆಯನ್ನು ಹೆಕ್ಕೋಣ ಅಂತ. ಅಡಿಕೆ ಕೊಯ್ಲು ಮಾಡ್ಕೊಳ್ಳೋದಕ್ಕೆ, ಅಡಿಕೆ ಕೊಯ್ಯೋದಕ್ಕೆ ಲೇಬರ್ 7:45ಕ್ಕೆ ಬಂದಿದ್ದರು. ಆಲ್ಮೋಸ್ಟ್ ಸುಮಾರು ಅಡಿಕೆ ಕೊಯ್ದಾಗಿತ್ತು. 9 ಗಂಟೆಗೆ ನಾವು ತೋಟಕ್ಕೆ ಬರಬೇಕಿದ್ರೆ. ಆಮೇಲೆ ನನ್ನ ಜೊತೆ ಒಬ್ಬರು ಆಂಟಿ ಅಡಿಕೆ ಹೆಕ್ಕೋದಕ್ಕೆ ಬಂದಿದ್ದರು. ಜೊತೆಗೆ ಅಡಿಕೆ ತೋಟದಿಂದ ಮನೆಗೆ ತಗೊಂಡೋಗೋದಕ್ಕೆ ಅಂದರೆ ಅಡಿಕೆಯನ್ನು ಹೊರೋದಕ್ಕೆ ಇನ್ನೊಬ್ಬರು ಅಂಕಲನ್ನು ಮಾಡಿದ್ವಿ. ಅಂದರೆ ಈ ಥರ ಇದ್ದರೆ ಮಾತ್ರ ಬೇಗ ಬೇಗ ಅಡಿಕೆ ಕೊಯ್ದ ತಕ್ಷಣ ಅಡಿಕೆ ಹೆಕ್ಕೋದು, ಆಮೇಲೆ ಅಡಿಕೆ ಹೆಕ್ಕಿದ್ದನ್ನು ಮನೆಗೆ ತಗೊಂಡೋಗಿ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಸಂಜೆ ತನಕನೇ ಒಬ್ಬರು ಇಬ್ಬರು ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಂತ ಈ ಥರ ನಾವು ಮಾಡ್ಕೊಳ್ತೀವಿ. ಈ ಸಲ ಅಂತೂ ಅಡಿಕೆ ಇದೆ, ಬಟ್ ಅಡಿಕೆಯನ್ನು ಯಾವ ಥರ ರಕ್ಷಣೆ ಮಾಡೋದು ಅಂತಲೇ ಟೆನ್ಷನ್ ಆಗೋಗಿದೆ. ಯಾಕೆಂದರೆ ನಮ್ಮ ಊರ ಕಡೆ ಎಲ್ಲ ಮಳೆ ಬಿಡ್ತಾನೆ ಇಲ್ಲ. ವಾರಕ್ಕೆ 1-2 ದಿವಸ ಅಂತೂ ಮಳೆ ಬಂದೇ ಬರ್ತಾ ಇದೆ. ತುಂಬ ಕಷ್ಟ ಆಗ್ತಾ ಇದೆ. ಆದರೂ ಪರವಾಗಿಲ್ಲ. ಲಾಸ್ಟ್ ಟೈಮ್ ಆದರೆ ಅಡಿಕೆನೇ ಇರಲಿಲ್ಲ, ಒಂದು ಕೊಯ್ಲು ಕೂಡ ಮಾಡ್ಕೊಂಡಿರಲಿಲ್ಲ. ಈ ವರ್ಷ ಅಡಿಕೆ ಇದೆ. ಅಡಿಕೆಯನ್ನು ಯಾವ ಥರ ಕಾಪಾಡ್ಕೊಳ್ಳೋದು, ಅಡಿಕೆ ಎಲ್ಲ ನೆನೆಯದೆ ಚೆನ್ನಾಗಿ ಒಣಗಬೇಕಲ್ವ, ಹಾಗಾಗಿ ಅದೊಂದು ಸ್ವಲ್ಪ ಟೆನ್ಷನ್ ಆಗೋಗಿದೆ. ಅಡಿಕೆ ಕೊಯ್ಲು ಮಾಡೋದಕ್ಕಿದೆ ಅಂತ 1 ವಾರ ಮುಂಚೆನೇ ತೋಟವನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ವಿ. ಹುಲ್ಲು ತೆಗೆಯೋದಕ್ಕೆ ಅಂತ ಮಿಷಿನನ್ನು ಕೂಡ ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ತೋಟ ಕ್ಲೀನ್ ಆಗಿತ್ತು. ಹಾಗಾಗಿ ಬೇಗ ಬೇಗ ಅಡಿಕೆ ಹೆಕ್ಕೋದಕ್ಕೆ ಕೂಡ ನಮಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಅಡಿಕೆ ಕೊಯ್ತಾರೆ. ಇಲ್ಲಿ ನಮ್ಮ ಕಡೆ ಎಲ್ಲ ಈ ಥರ ಅರ್ಧದಷ್ಟು ಮರಕ್ಕೆ ಹತ್ತಿ ಆಮೇಲೆ ಅಲ್ಲೇ ಸುತ್ತಮುತ್ತ ಎಷ್ಟು ಅಡಿಕೆ ಮರ ಎಲ್ಲ ಸಿಗುತ್ತೆ ಅಲ್ವಾ, ಅಲ್ಲಿಂದ ಈ ಥರ ಕೊಕ್ಕೆಯ ಮುಖಾಂತರ ಅಡಿಕೆಯನ್ನು ಕೊಯ್ತಾರೆ. ಕೆಲವೊಂದು ಕಡೆ ನೆಲದಲ್ಲೇ ನಿಂತ್ಕೊಂಡು ಅಡಿಕೆಯನ್ನು ಕೊಯ್ಯೋರು ಕೂಡ ಇದ್ದಾರೆ. ಆಮೇಲೆ ಅಡಿಕೆ ಹೆಕ್ಕೋದಕ್ಕೂ ಅಷ್ಟೇ, ಕೊಯ್ದ ಅಡಿಕೆಯನ್ನು ಒಂದು ಬಟ್ಟೆಯ ಮುಖಾಂತರ ಕೂಡ ಇಬ್ಬರು ಹಿಡ್ಕೊಂಡು, ಒಂದು ತುದಿಯಲ್ಲಿ ಒಬ್ಬರು, ಇನ್ನೊಂದು ತುದಿಯಲ್ಲಿ ಇನ್ನೊಬ್ಬರು ಹಿಡ್ಕೊಂಡು ಕೊಯ್ಯುವಾಗಲೇ ಅದನ್ನು ಹಿಡ್ಕೊಂಡು ಬುಟ್ಟಿಗೆ ತುಂಬಿಸೋರು ಕೂಡ ಇರ್ತಾರೆ. ನಮ್ಮ ಕಡೆ ಯಾವ ಥರ ಅಡಿಕೆ ಕೊಯ್ದು ಅಡಿಕೆ ಹೆಕ್ಕೋದು ಅಂತ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಅದಲ್ಲ ನಾನು ಅದು ಹೇಳುದು ಕೆಟ್ಟುಂಡಿಗೆ ಮಾತೆಲ್ಲ ಅನ್ಕರಿ ಅವನೇ ಹೇಳಿಕೊಂಡು ಮತ್ತೆ ಮತ್ತೆ ನೋಡಿ ಅದು ಅವ ಇಲ್ಲಿಗೆ ಬಂದ ಇಲ್ಲೇ ಆನಂದ ಪಟಾಕಿ ಬೆಡಿ ಒಡ್ಸಿದ ಆನಂದಾಡ ಅಪ್ಪ ಅಮ್ಮ ಅಪ್ಪ ಓದಿ ಎಲ್ಲ ಹತ್ಲಾಗಿತ್ತು ಅಂದ ಅಲ್ಲ ನಾನು ಹೋಯ್ತೇ ಇಲ್ಲ ನೀನು ಅಂದ ಹೊಟ್ಟೆ ಅಲ್ಲಡ ಹೇಳಿದ ನಿನ್ನೆ ಆಧಾರದ ಒಂದಿಬ್ಬರಿಗೆ ಬಾಕಿ ಆಯ್ತು ಆನಂದ ಮತ್ತೆ ಅರ್ಜೆಂಟ್ ಕೆಲಸ ಮಳೆಯ ಇದು ಟೆನ್ಷನ್ ಬೇರೆ ಮಳೆಯೆಲ್ಲ ಇಲ್ಲದ್ರೆ ನಾವು ಒಂಚೂರು ಗದ್ದು ಎಲ್ಲ ಸಿಗ್ತಾನೆ ಮತ್ತೆ ಅಲ್ಲಿ ಇಲ್ಲೆಯಾ ಧೂಮು ಅಂತಲ್ದ ಜನ ಎಲ್ಲಿ ಸೇರಿಸುದಲ್ಲ ಧೂಮು ಬಂದ ಕಾರಣ ಜನಂಗೆ ಕೂಕಲೆ ಜಾಗ ಬೇಡ ಇಲ್ಲಿ ನಾನಿವಾಗ ಅಡಿಕೆ ಕೊಯ್ಯುವ ಅಂಕಲ್ ಜೊತೆ ಮೊನ್ನೆ ಮನೆಯಲ್ಲಿ ಪೂಜೆ ಆಗಿತ್ತಲ್ವ ಮಧ್ಯಾಹ್ನಕ್ಕೆ ಸತ್ಯನಾರಾಯಣ ಪೂಜೆ, ಹಾಗೆ ಸಂಜೆ ಕೊರಗಜ್ಜನ ಕೋಲ ಇದೆಲ್ಲ ತುಂಬ ಚೆನ್ನಾಗಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ರು. ಇದರ ಬಗ್ಗೆ ನಾವು ಮಾತಾಡ್ಕೊಳ್ತಾ ಇದ್ವಿ. ಹಾಗೆ ಇವರ ಬಗ್ಗೆ ಅಂತ ಹೇಳಲೇಬೇಕು, ಪೂಜೆಗೆ ಮತ್ತು ಕೋಲಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ. ಪೂಜೆ ದಿನಾನೂ ಅಷ್ಟೇ ಬೆಳಗ್ಗೆ ಬೇಗ ಬಂದುಬಿಟ್ಟು ಸಂಜೆನೂ ಅಷ್ಟೇ ಕೋಲಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಟೈಮ್ ಬಂದುಬಿಟ್ಟು 11:30 ಆಯಿತು. ಅಡಿಕೆ ತೆಗೆದು ಆಯಿತು, ಅಡಿಕೆ ಹೆಕ್ಕಿನೂ ಆಯಿತು. ಇನ್ನು ಮನೆಗೆ ಹೋಗ್ತೀನಿ, ಟೀ ಕುಡಿಬೇಕು, ತುಂಬ ಸುಸ್ತಾಗ್ತಾ ಇದೆ, ಹಸಿವಾಗ್ತಾ ಇದೆ. ಬೆಳಗ್ಗಿನ ತಿಂಡಿ ಜೊತೆಗೆ ಟೀ ಕೂಡ ಕುಡಿಬೇಕು. ಅದಾದಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಮನೆಗೆ ಹೋಗೋಣ. ಆಮೇಲೆ ಭಾರ್ಗವ ಮತ್ತು ರಾಘವನ್ನ ಹಸ್ಬೆಂಡ್ ನೋಡ್ಕೊಳ್ತಾ ಇದ್ದಾರೆ. ತೋಟ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿರೋದ್ರಿಂದ ಬೇಗ ಅಡಿಕೆ ಹೆಕ್ಕೆಲ್ಲ ಆಯಿತು, ಬೇಗ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಸೋಗೆಲ್ಲ ಕಡಿಯೋದು ಬಾಕಿ ಇದೆ, ಆದರೆ ಟೀ ಕುಡಿದು ಬಂದು ಕಡಿಬೇಕು. ನೋಡಿ, ನಿನ್ನೆ ಇಲ್ಲಿ ಸೋಗೆ ಕಡಿದು ಹಳೆಯನ್ನು ಈ ಥರ ಹಾಕಿ ಹೋಗಿದ್ದೆ. 2 ಕಟ್ಟ ಹಳೆ ತಗೊಂಡು ಹೋಗಿದ್ದೆ. ಇದೊಂದು ಸ್ವಲ್ಪ ಬಾಕಿ ಆಗಿತ್ತು, ಅಂದರೆ ಭಾರ್ಗವ ಇದ್ದ ಸಂಜೆ ಅಂತ ಹಸ್ಬೆಂಡ್ ಕರೆದ್ರು, ಹಾಗಾಗಿ ಇದು ಬಾಕಿ ಆಯಿತು. ನೋಡೋಣ, ಆದರೆ ಇವತ್ತು ಈ ಕೆಲಸ ಕಂಪ್ಲೀಟ್ ಮಾಡಬೇಕು. ನೋಡಿ, ಈ ಥರ ಸೋಗೆಲ್ಲ ಕಡ್ದು ಮರದ ಬುಡಕ್ಕೆ ಹಾಕಿದ್ದೆ. ಮನೆಗೆ ಹೋಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಟೀ ಕುಡಿದು ಬೆಳಗ್ಗಿನ ತಿಂಡಿಯನ್ನು ತಿಂದುಬಿಟ್ಟು ನಾನು ಮಲ್ಕೊಂಡು ಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ನನಗೆ. ನಾನು ನಿದ್ದೆ ಕೂಡ ಮಾಡಿಕೊಂಡು ಎದ್ದೇಳಬೇಕಿದ್ರೆ 3 ಗಂಟೆನೇ ಆಗೋಯಿತು. ಆಮೇಲೆ ಮಧ್ಯಾಹ್ನದ ಊಟ ಮಾಡಿಕೊಂಡೆ. ಅಂದರೆ ಬೆಳಗ್ಗೆ ಇವತ್ತು ತೋಟಕ್ಕೆ ಅಡಿಕೆ ಹೆಕ್ಕೋದಕ್ಕೆ ಬರೋದಕ್ಕಿತ್ತಲ್ವ, ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಮಧ್ಯಾಹ್ನದ್ದು ಊಟಕ್ಕಿಂತ ಅಡಿಗೆ ರೆಡಿ ಮಾಡ್ಕೊಂಡಿದ್ದೆ. ಸಾಂಬಾರು ಆಮೇಲೆ ಪಲ್ಯ. ಬೆಳಗ್ಗಿನ ತಿಂಡಿಗೂ ಅಷ್ಟೇ ಚಟ್ನಿ ಮಾಡ್ಕೊಂಡಿದ್ದೆ. ಲೇಬರ್ಸ್ ಇದ್ರಲ್ವ, ಅವ್ರಿಗೂ ಕೂಡ 11 ಗಂಟೆಗೆ ತಿಂಡಿ ಆಮೇಲೆ ಚಟ್ನಿ, ಮಧ್ಯಾಹ್ನ ಊಟಕ್ಕೆಲ್ಲ ಬೇಕಾಗುತ್ತೆ ಅಲ್ವ. ಸ್ವಲ್ಪ ನಮಗೆ ನಾವೇ ಆದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರೆಲ್ಲ ಸಾಕಾಗುತ್ತೆ. ಅವರು ಕೂಡ ಊಟಕ್ಕೆ ಇರ್ತಾರೆ ಅಂತ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಬೇಗ ಎದ್ಬಿಟ್ರೆ ಬೆಳಗ್ಗೆ ಅಡಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ 9 ಗಂಟೆ ಅಷ್ಟೊತ್ತಿಗೆ ತೋಟಕ್ಕೆ ಬಂದು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಅಂದರೆ ಅಮ್ಮನಿಗೆ ತುಂಬ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಭಾರ್ಗವನ ಕೆಲವೊಂದು ಸಲ ನೋಡ್ಕೊಳ್ಬೇಕಾಗತ್ತೆ ಅಲ್ವಾ, ಹಾಗಾಗಿ ನಾನೇ ಮಾಡಿಟ್ಟು ಬಂದಿರೋದು. ನೆಕ್ಸ್ಟ್ ನಾನು ಸಂಜೆನೇ ವಿಡಿಯೋವನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಇರೋದು. ಬೆಳಗ್ಗೆ ಇಲ್ಲಿ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಅಕ್ಕಿಯನ್ನು ನೆನೆ ಹಾಕಿದ್ದೆ ಅಲ್ವಾ, ಸಂಜೆ ರುಬ್ಬೋದಕ್ಕಿಂತ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಕಪ್ಪಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ಪು ಪೇಪರ್ ಅವಲಕ್ಕಿ, 1 ಕಪ್ ಮಜ್ಜಿಗೆ, 1 ಕಪ್ ಬೆಲ್ಲ ತೋರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ ಪೇಪರ್ ಅವಲಕ್ಕಿಯನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಾದಮೇಲೆ ಅಕ್ಕಿಯನ್ನು ಕೂಡ ಇನ್ನೊಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇಲ್ಲಿ ರುಬ್ಕೊಳ್ಳೋದಕ್ಕಿಂತ ನಾನಿವತ್ತು ಗ್ರೈಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ರುಬ್ಕೊಳ್ಳುವಾಗಲೇ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೇಪರ್ ಅವಲಕ್ಕಿ, ಮಜ್ಜಿಗೆ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನ ಒಟ್ಟಿಗೆ ಸೇರಿಸ್ಕೊಂಡು ಅಕ್ಕಿ ಜೊತೆ ರುಬ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮಜ್ಜಿಗೆಯನ್ನು ಬೆಲ್ಲವನ್ನು ಆಮೇಲೆ ಕೂಡ ಸೇರಿಸ್ಕೊಳ್ತಾರೆ, ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈಸಿ ಆಗುತ್ತೆ ಅಂತ ಎಲ್ಲವನ್ನ ಅಕ್ಕಿ ರುಬ್ಕೊಳ್ಳುವಾಗಲೇ ಸೇರಿಸ್ಕೊಳ್ತಾ ಇರೋದು.
ಅಕ್ಕಿಯನ್ನು ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿಟ್ಟ ಅಕ್ಕಿಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಕೂಡ ಹಾಕಿರೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನು ಬಂದಿರುತ್ತೆ. ನೋಡಿ, ಮರುದಿವಸ ಬೆಳಗ್ಗೆನೇ ನಾನು ಈ ಪಾತ್ರೆಯಿಂದ ಲಿಡ್ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಫರ್ಮೆಂಟೇಷನ್ ಕೂಡ ಬಂದಿತ್ತು. ಈ ಥರ ಫರ್ಮೆಂಟೇಷನ್ ಬಂದರೆ ದೋಸೆ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಎಲ್ಲಾದರೂ ಫರ್ಮೆಂಟೇಷನ್ ಬಂದಿಲ್ಲ ಅಂತಂದರೆ ದೋಸೆ ಸ್ವಲ್ಪ ಗಟ್ಟಿಯಾಗಿ ಅಷ್ಟೊಂದು ಚೆನ್ನಾಗಿರಲ್ಲ. ಮಜ್ಜಿಗೆ ದೋಸೆಗೆ ಕೆಂಪು ಚಟ್ನಿ ಚೆನ್ನಾಗಿರುತ್ತೆ ಅಂತ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಜೊತೆಗೆ ಇಲ್ಲಿ ಉದ್ದಿನ ಬೇಳೆಯನ್ನು ಫ್ರೈ ಮಾಡೋದಕ್ಕಿಂತ ಒಗ್ಗರಣೆ ಸೌಟಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಬ್ಯಾಡಗಿ ಮೆಣಸನ್ನು ತಗೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಟು ಇವಾಗ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ. ಇವಾಗ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಚಟ್ನಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಮೇಲಿಂದ ಸ್ವಲ್ಪ ಸಿಂಪಲಾಗಿ ಒಗ್ಗರಣೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಚಟ್ನಿಯನ್ನು ಸೈಡಲ್ಲಿ ಎತ್ತಿಟ್ಟು ನೆಕ್ಸ್ಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಸ್ಟವ್ವಲ್ಲಿ ಕಬ್ಬಿಣದ ತವವನ್ನು ಇಟ್ಟಿದ್ದೀನಿ. ತವ ಸ್ವಲ್ಪ ಬಿಸಿಯಾದ ಕೂಡಲೇ ಇಲ್ಲಿ ಮೇಲಿಂದ ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಮಜ್ಜಿಗೆ ದೋಸೆ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೆಟ್ ದೋಸೆ ಎಲ್ಲ ಬರುತ್ತೆ ಅಲ್ವಾ, ಆ ಥರ ಸ್ವಲ್ಪ ದಪ್ಪಗೆ ದೋಸೆ ಇದ್ದರೆ ಸಾಫ್ಟಾಗಿ ರೋಸ್ಟೆಡ್ ಆಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸೈಡು ದೋಸೆ ಸ್ವಲ್ಪ ಬೆಂದ ಕೂಡಲೇ ಇದಕ್ಕೆ ಎಣ್ಣೆ ಇಲ್ಲ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸೈಡು ದೋಸೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ದೋಸೆ ರೆಡಿಯಾಗೋಯಿತು. ಇದರ ಜೊತೆಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೆಂಪು ಚಟ್ನಿಯನ್ನು ಸೇರಿಸ್ಕೊಂಡು ತಿಂದರೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಅದೇ ರೀತಿ ಹೆಲ್ದಿ ಕೂಡ ಇದು. ಈ ಮಜ್ಜಿಗೆ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ದೋಸೆ ರೆಸಿಪಿ ಜೊತೆ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.